ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಗುಂಡಿ ಬೈಲಿಗೆ ಉಪನಯನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಮಧ್ಯಾಹ್ನ ಟೈಮಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಉಪನಯನ ಟೈಮಿಗೆ ಹೋಗ್ತಾ ಇಲ್ಲ. ಹಾಗೆ ಊಟ ಎಲ್ಲ ಆದಮೇಲೆ ಹೊರಟಿದ್ದೀವಿ. ಅವರೇ ವೆಹಿಕಲ್ ಕಳಿಸ್ಕೊಟ್ಟಿದ್ರು ಆಟೋನ ಅವ್ರ ಮನೆಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಅವರು ಅಮ್ಮನ ಹತ್ರ ನಡ್ಕೊಳ್ಳುವಂಥ ಭಕ್ತಾದಿಗಳು ನಾನು ನಿಮಗೆ ತುಂಬ ಸರಿ ವಿಡಿಯೋದಲ್ಲಿ ಹೇಳಿದ್ದೆ. ಅದಕ್ಕೆ ಅವರು ಬರಲೇಬೇಕಂತ ತುಂಬ ಹೇಳಿದ್ರು. ಅದಕ್ಕೆ ಈಗ ಮಧ್ಯಾಹ್ನ ಟೈಮಿಗೆ ಹೊರಟಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು, ಯಾಕೆ ಊಟಕ್ಕೆ ಹೋಗಿಲ್ಲ ಅಂತಂದರೆ ಅಮ್ಮನ ಮನೆಯಲ್ಲಿ ಸೂತಕ ಇತ್ತು, ಅದಕ್ಕೋಸ್ಕರ ಊಟಕ್ಕೆಲ್ಲ ಹೋಗಿಲ್ಲ. ಊಟ ಎಲ್ಲ ಮುಗಿದ್ಮೇಲೆ, ಉಪನಯನ ಎಲ್ಲ ಮುಗಿದ್ಮೇಲೆ ಸುಮ್ಮನೆ ಸಂಜೆ ಟೈಮಿಗೆ ಒಂದು ವಿಸಿಟ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದೀವಿ. ಇದು ಒಳಗಡೆ ಆಗುತ್ತೆ. ಇಲ್ಲಿ ಸ್ವಂತ ವೆಹಿಕಲ್ ಇದ್ದರೆ ಮಾತ್ರ ಹೋಗ್ಬೋದು, ಇಲ್ಲ ಅಂದರೆ ಹೋಗೋದು ತುಂಬ ಕಷ್ಟ. ಆಟೋ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು. ಅಷ್ಟೆಲ್ಲ ಬಸ್ ಇಲ್ಲ ಇಲ್ಲಿ. ಒಳ ರೂಟಲ್ಲಿ ಬಸ್ಸು ಇರೋದು ತುಂಬ ಕಡಿಮೆ. ಇಲ್ಲಿ ಸ್ವಲ್ಪ ಒಳಗಡೆ ಹಳ್ಳಿ ಆಗುತ್ತೆ ಇದು. ನಾನಿಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ. ನಮ್ಮೂರಿಗೆ ತುಂಬ ಹತ್ತಿರನೇ, ಆದರೂ ನಾವು ಇಲ್ಲೆಲ್ಲ ಬಂದಿಲ್ಲ. ಇಲ್ಲೇ ಹತ್ತಿರದಲ್ಲಿ ನನ್ನ ದೊಡ್ಡಪ್ಪನ ಮಗಳ ಮನೆ, ಅಕ್ಕನ ಮನೆ ಕೂಡ ಇದೆ. ಅಲ್ಲೂ ಕೂಡ ನಾವು ನೋಡಿಲ್ಲ. ಇದೆಲ್ಲ ತುಂಬ ಒಳಗಾಗಿರೋದ್ರಿಂದ ಬಸ್ಸು ಕೂಡ ಕಡಿಮೆ ಇರೋದು. ಅದಕ್ಕೆ ನಾವು ಅಷ್ಟೆಲ್ಲ ಇಲ್ಲೆಲ್ಲ ಬಂದಿದ್ದು ಕೂಡ ಕಡಿಮೆ. ಅಷ್ಟೆಲ್ಲ ಅನ್ನೋದಕ್ಕಿಂತ ಬಂದಿಲ್ಲ ಅಂತಲೇ ಹೇಳ್ಬೋದು. ಅಮ್ಮ ಹೇಳ್ತಾಯಿದ್ರು, ಮದುವೆಯಾದ ಹೊಸದರಲ್ಲಿ ನಾನು ಈ ಕಡೆ ಬಂದಿದ್ದೆ ಅಂತೇಳಿ ಶ್ರೀದೇವಕ್ಕನ ಮನೆಗೆ. ಅಪ್ಪ ಒಂದು ಸ್ವಲ್ಪ ಸರಿ ಬಂದಿದ್ರಂತೆ, ಒಂದು 4-5 ಸರಿ ಬಂದಿದ್ರಂತೆ ಅಪ್ಪ ಮದುವೆ ಇದೆಲ್ಲ ಕರೆಯೋ ಟೈಮಲ್ಲಿ. ನಮಗಿದು ಹೊಸದಾಗಿದೆ, ಒಂಥರ ಚೆನ್ನಾಗಿದೆ. ಹಳ್ಳಿ ಒಳಗಡೆ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ವಾತಾವರಣ ಕೂಡ ತುಂಬ ತಂಪಿದೆ. ಎಲ್ಲ ತೋಟ ಮೇಲೆ ಬೆಟ್ಟ ಈ ಥರ ಎಲ್ಲ ಇರೋದ್ರಿಂದ ಈಗ ಅವ್ರ ಮನೆ ಹತ್ರ ಬಂದ್ವಿ. ಅವ್ರ ಮನೆಯಲ್ಲೇ ಈಗ ಮನೆಯಲ್ಲೇ ಉಪನಯನ ಎಲ್ಲ ಮಾಡ್ತಾರೆ. ಒಂದು ಉಪನಯನದ ಮನೆಗೆ ಹೋಗ್ತಾ ಇದ್ದೀವಿ. ಉಪನಯನ ಎಲ್ಲ ಮುಗಿದೋಗಿದೆ. ನಾವೀಗ ಈವ್ನಿಂಗ್ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಊಟಕ್ಕೆ ಎಷ್ಟೊಂದು ವೆರೈಟಿ ಮಾಡಿದ್ರಂತೆ ನಮಗೆ. ಇಲ್ಲಿ ಎಲ್ಲ ಸ್ವೀಟ್ನೆಲ್ಲ ಕೊಟ್ಟಿದ್ರು. ಹೋಳಿಗೆ, ನಂತರ ಜಿಲೇಬಿ, ಕೇಸರಿ ಬಾತು, ಚಟ್ಟಂಬಡೆ, ಹೀಗೆ ತುಂಬ ಥರ ಇತ್ತು. ಪಾಯಸ ಇವೆಲ್ಲ ಹಿಂಗೆ ಇರವ 5 ದಿನ ಮುಂಚೆ ಹಾಗೆ ಅಲ್ಲಿವರೆಗೂ ಹವಾಮಾನ ಹಾಗೆ ನಮಗೆ ಅವ್ರ ಮನೆಯೆಲ್ಲ ತೋರಿಸ್ತಾ ಇದ್ರು. ನಾನು ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ. ನೋಡಿ, ಹಳ್ಳಿಯಲ್ಲಿ ಮನೆ ಎಷ್ಟು ಚೆನ್ನಾಗಿರುತ್ತೆ. ತುಂಬ ಜಾಗ ಇರುತ್ತೆ ದೊಡ್ಡ ದೊಡ್ಡದಾಗಿ. ನಂತರ ಸುತ್ತಲೂ ತೋಟ, ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಖುಷಿಯಾಗುತ್ತೆ ಈ ಥರ ಹಳ್ಳಿ ಮನೆಗಳೆಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ಇದು ಹೊಸದಾಗಿ ಕಟ್ಟಿರೋದು ಅಂತೇಳಿ ಎಲ್ಲ ತೋರಿಸ್ತಾ ಇದ್ವಿ. ಇಡೀ ಮನೆ ಕೂಡ ಒಂದು ರೌಂಡ್ ನೋಡಿದ್ವಿ ನಾವು. ಹಳ್ಳಿಯಲ್ಲಿ ಇವಾಗ ಮನೆಯಲ್ಲೇ ಉಪನಯನ ಮಾಡೋದಂತೂ ತುಂಬ ಕಡಿಮೆ. ಕಲ್ಯಾಣ ಮಂಟಪ ಅಲ್ಲಿ ಇಲ್ಲಿ ಮಾಡಿಬಿಡ್ತಾರೆ. ಯಾಕೆಂದರೆ ಕ್ಲೀನಿಂಗು ಮನೆಯಲ್ಲೆಲ್ಲ ಕಷ್ಟ ಆಗುತ್ತೆ. ಜನ ಎಲ್ಲ ಬರ್ತಾರೆ, ಮತ್ತು ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ ತುಂಬ. ಅದಕ್ಕೆ ಹೆಚ್ಚಾಗಿ ಹೊರಗಡೆನೇ ಮಾಡಿಬಿಡ್ತಾರೆ. ಇವರು ಮನೆಯಲ್ಲೇ ಮಾಡಿದ್ದಾರೆ. ಅದು ಹೇಳ್ತಾ ಇದ್ರು, ಕಟ್ಟಡ ಎಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇದೇ ಟೈಮಲ್ಲಿ ಆಗಿತ್ತು. ಉಪನಯನಕ್ಕೆ ಒಂದಿನ ಮುಂಚೆ ಅಷ್ಟೇ ಎಲ್ಲ ಬಿಟ್ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ನೋಡಿ, ಮನೆಯ ಸುತ್ತಲೂ ಹೇಗಿದೆ ವಾತಾವರಣ ಅಂತೇಳಿ. ನೇಚರ್ ಎಷ್ಟು ಚೆನ್ನಾಗಿದೆ. ಸುತ್ತಲೂ ತೆಂಗಿನ ತೋಟ, ಅಡಿಕೆ ತೋಟ, ಜಾಯಿಕಾಯಿ ಇವೆಲ್ಲ ನೋಡ್ಬೋದು. ಹಳ್ಳಿಯಲ್ಲಿ ತೋಟದ ಮಧ್ಯದಲ್ಲಿರುವಂಥ ಈ ರೀತಿ ಮನೆಗಳಲ್ಲಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜಾಗ ಕೂಡ ತುಂಬ ಇರೋದ್ರಿಂದ ನೋಡಿ, ದೊಡ್ಡ ದೊಡ್ಡ ಇರುತ್ತೆ ಮನೆಗಳು. ಕಿಟಕಿಯೆಲ್ಲ ಇನ್ನೊಂದು ಇಟ್ಟದಕ್ಕೆ ಗಾಳಿ ಬೆಳಕು ಚಲೋ ಬಂತು ನೋಡಿ. ಸುತ್ತಲೂ ದೊಡ್ಡ ದೊಡ್ಡ ಕಿಟಕಿಗಳಿಸಿದ್ದಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆ ಅಂತೂ ನೇಚರ್ ತುಂಬಾ ಚೆನ್ನಾಗಿದೆ. ಅಡಿಕೆ ಮರ, ತೆಂಗಿನ ಮರ, ಹಲಸಿನ ಮರ, ಚಿಕ್ಕು ಮರ, ಬೇರಲ್ಸು ಎಲ್ಲ ಥರ ಇದೆ. ಅಡಿಕೆ ಅಟ್ಟ, ಕಾಳುಮೆಣಸು ತೋರಿಸಿಟ್ಟಿದ್ದಾರೆ. ಇಲ್ಲಿ ನೋಡಿ, ಉಪನಯನ ಮಾಡ್ತಂಥ ಜಾಗದಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತೇಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವನೇ ಇವಾಗ ಬ್ರಹ್ಮೋಪದೇಶವನ್ನು ತಗೊಂಡಂಥವನು.
ಅವ್ರ ಮನೆಯಲ್ಲಿರುವಂಥ ಎಲ್ಲವರದ್ದು ಫೋಟೋ ತೆಗಿತಾ ಇದ್ರು. ನಾನು ಕೂಡ ತೆಕ್ಕೊಂಡೆ. ಇದು ಕೂಡ ಪನ್ನೀರ್ಲೆ ಹಣ್ಣಿನ ಹೂವೇನೆ. ಹಾಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಆಚೆ ಬಂದ್ವಿ. ಬ್ರಹ್ಮೋಪದೇಶವಾಗಿರುವಂಥ ವಟುವಿಗೆ ಉಡುಗೊರೆಯನ್ನು ಕೊಡೋದಕ್ಕೆ ಅಂತ ಹೇಳಿ, ಆಶೀರ್ವಾದ ಮಾಡೋದಕ್ಕೆ ಅಂತೇಳಿ. ಆಗಲೇ ಬಂದವರೆಲ್ಲ ಸುಮಾರೆಲ್ಲ ರಿಲೇಟಿವ್ಸ್ ಎಲ್ಲ ಹೋಗಿಬಿಟ್ಟಿದ್ರು. ಸ್ವಲ್ಪ ಜನ ಮನೆ ಜನ ಅಷ್ಟೇ ಇದ್ದರು. ಹಾಗೆ ಫೋಟೋ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಮನೆ ಜನರದೆಲ್ಲ. ಅವ್ರು ಬಂದ ತಕ್ಷಣ ಮಾತಾಡ್ತಿದ್ರು. ಪಾತ್ರೆ ತೊಳೆದಾಯ್ತನ್ರಿ? ಪಾತ್ರೆ ತೊಳೆದು ಅಡಿಕೆ ಎಲ್ಲ ಸೋಲ್ದಿಟ್ಟಿರಿ. ಹಾಂ, ಅದು ವಿಡಿಯೋ ಮಾಡೋದು. ಎಲ್ಲ ಕೆಲಸ ಮುಗಿಸ್ಬಿಟ್ರ? ಎಲ್ಲ ಕೆಲಸ ಮುಗಿಸ್ಬಿಟ್ರ? ಆವಾಗ ಹೊಡಿಬೇಕಾಗಿತ್ತು. ಈಗ ಕವಳ ಹಾಕೋದ್ ತೋರಿಸ್ಬಿಟ್ರಿ. ನೋಡಿ ಎಷ್ಟು ನೋಡುವೆ ಕಡೆಗವನ ಹೆಂಡತಿ ಹೊಡಿತದೆ ಅಂದ್ರೆ. ಕೈಲಾಗದು ಎಂದು ಆಯ್ತು. ಈಗ ಪಾತ್ರ ತೊಳೆದು ತೋರ್ಸಕ್ ತೊಳಿತಿದ್ದದ. ಅವ್ರ ಮನೆಗೆ ಬರ್ತಿದ್ದಂಗೆ ಆಲಿಯಕ್ಕ ಮತ್ತು ಅವ್ರ ತಮ್ಮ ತಂಗಿ ಹಾಗೆ ಅವ್ರ ತಮ್ಮನ ಮಿಸ್ಸಸ್ಸು ಎಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡಿದರು. ಅವರು ಸುಮಾರು ವರ್ಷದಿಂದ ಅಮ್ಮನ ಹತ್ರ ನಡ್ಕೊಳ್ತಾ ಇದ್ದಾರೆ. ಇವರು ತುಂಬ ವರ್ಷದಿಂದ ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ನಮಗೂ ಕೂಡ ಎಲ್ಲರಿಗೂ ಅವರು ತುಂಬ ಒಳ್ಳೆಯ ಪರಿಚಯ. ಒಂದು 18 ವರ್ಷಕ್ಕಿಂತ ಹೆಚ್ಚಿನಿಂದಲೂ ಅವರು ನಮಗೆ ಪರಿಚಯ ಇರೋದ್ರಿಂದ ಒಂಥರ ಮನೆ ಜನರ ಥರನೇ ಅನಿಸ್ಬಿಡತ್ತೆ. ಅವರು ರಿಲೇಟಿವ್ಸ್ ಅಲ್ಲ ಅಂದರೂ ಕೂಡ ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಏನೋ ಅನ್ನೋ ಥರ ಅಷ್ಟು ಪ್ರೀತಿಯಿಂದ ಬಾಂಧವ್ಯ ಬೆಳೆದಿದೆ ನಮಗೆ. ಬಾವಿನ ಅಲ್ಲೊಂದು ಫೋಟೋ ಶೂಟ್ ನಡೀತಾ ಇದ್ದು. ಮುಂಜೆ ಮಾಡಿದ್ದು ಅಪ್ಪ ಅಮ್ಮಂದು. ಬಂದೆ. ಹಾಂ, ಅದೇ ಹೋಗ್ಬತ್ತೆ. ಇಲ್ಲಿ ಹೋಗಿ ಅಲ್ಲೊಂದು ರೌಂಡ್ ಹೋಗ್ಬತ್ತೆ. ಇಲ್ಲಿ ಹೋಗಿ ಅಲ್ಲಿ ಹೋಗ್ಬತ್ತೆ. ಬಾ. ಅಲ್ಲಿ ಅರ್ಧ ತಾಸು ಬೇಕು ಕಡ ಗಾಡ್ ಬಪ್ಪಲೆ. ಬ್ಯಾಂಡ್ ಮನೆಗೆ ಒಪ್ಲ ಗಾಡ್ ಬಪ್ಪಲ ಅರ್ಧ ತಾಸು ಬೇಕು ಕಡ. ಅದೆಲ್ಲಿಗೂ ಹೋಗಿ ಬರೋಬೇಡ. ಇಲ್ಲೇ ಹೇಳ್ತು ಅಡಿಗೆಲ್ಲ ನಿಂದೇನಾ? ಓಪನ ಎಲ್ಲ ಕಡೆ ಹೋಳಿಗೆ ಹೆಂಗ್ ಬತ್ತು? ಇನ್ನೆಲ್ಲ ವಿಡಿಯೋ ನೋಡ್ತಾ ಹೇಳ್ತಾ ಇದ್ರಲ್ಲಿ ಹೆಂಗ್ ಬರ್ತಾ ಇದ್ದು? ಇಷ್ಟ ಆಗ್ತಾ ಬರ್ತಾ ಇದ್ದು. ನಮ್ಮನೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ವಿಡಿಯೋನ. ಥ್ಯಾಂಕ್ ಯು. ಗಾಯತ್ರಿ ಕಿಚನ್ ಯಾವ ರೆಸಿಪಿ ಮಾಡೋ ನಮ್ಮನೆಲ್ಲರಿಗೂ ಇಷ್ಟ. ಥ್ಯಾಂಕ್ಸ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋನ ಬಿಡದೆ ನೋಡ್ತೀನಿ ನಾನು. ನೀವೀಗೆ ಯಾವಾಗಲೂ ವಿಡಿಯೋ ಹಾಕ್ತಾ ಇರಿ, ನಂಗಳದ್ದೆಲ್ಲ ಸಪೋರ್ಟ್ ಇದೆ ನಿಮಗೆ. ನೋಡುವ ಎಷ್ಟು ದಿವಸ ಮಾಡಲಾಗ್ತದೆ ಗೊತ್ತಿಲ್ವೇ? ಅಲ್ಲ, ದೇವ್ರು ನಿಮ್ಗೆ ಆ ಶಕ್ತಿ ಕೊಡ್ಲಿ. ದಿನಾಲು ಒಂದೊಂದು ವಿಡಿಯೋ ಹಾಕೋದೇ ಶಕ್ತಿ ಕೊಡ್ಲಿ. ನಿಮ್ಗೆಲ್ಲರ ಪ್ರೀತಿ ಹಿಂಗೆ ಇರಲಿ, ದೇವರ ಆ ಶಕ್ತಿ. ಥ್ಯಾಂಕ್ ಯು ಸೋ ಮಚ್. ಇದು ಅಡುಗೆ ಮನೆನಾ? ನೀವು ವಿಡಿಯೋ ನೋಡ್ತೇ ಅಂದ್ರಲ್ಲಿ, ನಿಮ್ಗೆ ಹೆಂಗ ಅನಿಸ್ತು ವಿಡಿಯೋ? ತುಂಬಾ ಖುಷಿ ಆಯ್ತು. ನಮ್ಮ ಹಳ್ಳಿ ಸೊಗಡ ನೀವು ಚೆನ್ನಾಗಿ ತೋರಿಸ್ತೀರಿ. ಥ್ಯಾಂಕ್ಸ್. ನನಗೆ ತುಂಬಾ ಇಷ್ಟ ಆಯ್ತು. ನಂಗೂ ಅಷ್ಟೇ ಖುಷಿ ಆಯ್ತು ವಿಡಿಯೋ ನೋಡೋರೆಲ್ಲ ಸಿಕ್ಕದಕ್ಕೆ.
ಹಾಯ್ ಪುಟಾಣಿ, ನಿನ್ನ ಹೆಸರೆಂತದು? ಹೆಸರೆಂತದು ನಿಂದು? ಹೇಳ್ತಿಲ್ಯಾ? ಹೆಸರು ಹೇಳ್ತಿಲ್ಯಾ? ಅಲ್ಲ, ಅದ್ರ ಹೆಸರು ಅದು ನನ್ನ ಹೆಸರು ಸುಬ್ಬಕ್ಕಳಿ ಅದ್ರ ಹೆಸರು. ನಾಚಿಕೆ ಮಾಡ್ಕತ್ತಪ್ಪ ಜಾಸ್ತಿ. ಇಟ್ ಸಣ್ಣಕ್ಕಿರೋಕೆ ನಾಚಿಕೆನಾ? ಅಮ್ಮನಂಗೆ ಇದ್ದು ಅವಾಗ ಸಣ್ಣ ಇರಕ್ರೆ ಎಷ್ಟು ಚಂದ ನಂಗೆ ಎತ್ಕಂಬ್ಲೆಲ್ಲ ಸಿಕ್ಕಿತ್ತು ಉಪ್ಪಣಿಗೆ ಬಂದಾಗ. ಅಪ್ಪನ ಹೆಸರು ಎಂತದು ಪುಟಾಣಿ? ಇವತ್ತು ಯಾರ ಹೆಸರು ಹೇಳ್ತಿಲ್ಲ ಹೋಗಿ ಮಾಡಿದ್ಯಾ? ಇಷ್ಟ ಆತ? ಕುಂಬಳಕಾಯಿದು ಬುಂದಿ ಲಾಡೆಲ್ಲ ತುಂಬ್ಕೊಂಡಿದ್ದಲ್ಲೇ ತೇರ್ಪೇಟೆ ತಿಂಡಿ ಅಲ್ಲವಾ ಇದ್ದು. ಈ ಕಡೆ ಎಲ್ಲ ಇವತ್ತು ಭರ್ಜರಿ ಹರಗಣ ಫಂಕ್ಷನ್. ನೋಡಿ, ಫಂಕ್ಷನ್ ಅಂದಮೇಲೆ ಇದ್ದೇ ಇರ್ತದೆ, ಎಲ್ಲರ ಮನೆಯಲ್ಲೂ ಕಾಮನ್ ಅದು. ಫಂಕ್ಷನಲ್ಲಿ ಎಲ್ಲ ಮುಗಿದ್ಕಿಂತ ಮೊದಲು ಸ್ಟಾರ್ಟಿಂಗ್ ಒಂದು 15 ದಿನ ಬೇಕು, ಕಡೆ ಮುಗಿದ ಮೇಲೆ ಒಂದು 8 ದಿವಸ ಬೇಕು ಸರಿ ಮಾಡೋದು. ಅದು ಇಲ್ಲ ಫಂಕ್ಷನ್ ಮನೆ ಅಂದ್ಮೇಲೆ ಹಂಗೆ ರಾಶ್ ರಾಶ್. ಮನೆಯಲ್ಲೇ ಕಟ್ಟೋದು. ಹೌದಾ? ಇದೆಲ್ಲ ಹೋಮಕ್ಕೆ ಇಟ್ಕೊಂಡದ ನಲ್ದ ಬೆಲ್ಲ ಡಬ್ಬಿ ಎಲ್ಲ ಬಂದ್ಬಿಟ್ಟಿದ್ದಕ್ಕ. ಇದು ಹಾಲ. ಎಲ್ಲರನ್ನೂ ನೀ ಕ್ಯಾಮರಾದಲ್ಲಿ ಸರಿ ಹಿಡಿತೆ, ನಾನು ನೀವು ನಿನ್ನಿಡಿತ್ತೆ. ಇಲ್ಲಿ ಬರ್ತಾ ಇದ್ದಾರಲ್ಲ ಇವರೇ ಅಹಲ್ಯ ಅಕ್ಕ. ಇವರು ಟೀಚರು. ಅವ್ರ ಮಗಳೇ ನನಗೆ ಇಲ್ಲಿ ಮನೆಯೆಲ್ಲ ತೋರಿಸ್ತಾ ಇರೋದು. ಅಹಲ್ಯ ಅಕ್ಕನವರ ತವರು ಮನೆ ಇದು. ಅವ್ರ ಮಗಳು MBBS ಓದ್ತಾ ಇದ್ದಾಳೆ, ಡಾಕ್ಟ್ರ್ ಆಗ್ತಾ ಇದ್ದಾಳೆ. ಇವರೇ ಅಮ್ಮ ಮಗಳು. ಇವ್ರ ಮನೆಯಲ್ಲಿ ಎಲ್ಲರೂ ನಾವು ಹೋಗ್ತಿದ್ದಂಗೆ ತುಂಬ ಪ್ರೀತಿ ಪಟ್ಕೊಂಡ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಸಂಬಂಧಿಕರಿಗಿಂತ ಹೆಚ್ಚಾಗಿ ಅನ್ನಿಸ್ತು ನಿಜವಾಗ್ಲೂ. ಬಟ್ಟೆ ಇದು ಸ್ಟ್ಯಾಂಡ್ ಚಂದಿದ್ದು, ಎಲ್ಲ ಆರಾಮ್ ನೀಟಾಗಿ. ಇಷ್ಟೆಲ್ಲ ಇಟ್ಕೊ ಕೂತಿಗಿದೆಯಲ್ಲ ತಿಂದಲೆ ಬಡ ಬಡ ಸುಮ್ಮನೆ ಹೇಳಿದೆ. ಖಾಲಿ ಕೊಟ್ಕೆನಾ? ಹಿಂಗೆ ಹೋಗ್ಲ ಇಲ್ಲಿ ಒಳಗೋಗಿ ಹೋಗ್ಪನ ಇಲ್ಲ ಅಂತದ್ದು. ಇಲ್ಲೊಂದು ರೂಮ್ ಇದ್ದ. ಬಾಳೆಕೊನೆಲ್ಲ ಮಲ್ಲೆ ಆಗದ್ದನಲ್ದ. ಇಲ್ಲಿ ಬಾತ್ರೂಮಾ? ನಿಂಗೆಲ್ಲ ವಿಡಿಯೋ ಮಾಡುವ. ಎಂಥದ್ದು ಜಿಲೇಬಿ ಇದೆಲ್ಲ ತುಂಬ ಕೆಲಸನ. ಎಷ್ಟು ಜನ ಆಗಿದ್ದೆ ಇವತ್ತು ಉಪನಯನಕ್ಕೆ? ಮನೇಲೇ ಮಾಡೋದೊಂಥರ ಚಂದಿದ್ದು, ಛಲ ಹತ್ತು ಅಲ್ದ. ಎಲ್ಲ ಕಡೆ ಚೌಟ್ರಿ ಅದು ಇದ್ರಲ್ಲಿ ಮಾಡ್ತೀವಲ್ಲಿ. ನಿಂಗೆ ಅಂತ ಡಾನ್ಸ್ ಎಂತಾರು ಮಾಡಿದ್ರ? ಎಂತ ರೆಡಿ ಮಾಡ್ಕೊಂಡಿದ್ರಿ ಇಲ್ಲಾಗಿತ್ತ? ನಿಂಗೆ ರಜೆ ಇತ್ತ ಈಗ?
ರಜೆ ಹಾಕೊಂಡು ಬಂದದ್ದ. ನೆಕ್ಸ್ಟ್ ಒಂದು ಡಾಕ್ಟರ್ ರೆಡಿ ಆಗ್ತಾಯಿದ್ರು. ನೆಕ್ಸ್ಟ್ ಮುಂದೆ ಅಂತ ಇದು ಮಾಡಳಿದ್ದ ಯಾವುದಾದ್ರೂ ಫಿಸಿಷಿಯನ್ ಆಗಳಿ. ಗೊತ್ತಿಲ್ಲ, ನನಗೆ OBG ಮತ್ತು ಆರ್ಥೋ ಇಷ್ಟ. ಬಟ್ ಯಾವ್ದು ಸಿಕ್ಕು ಹಾಗೆ ತಗೊಂಡೆ. ಆ ಟೈಮಲ್ಲಿ ನೋಡೋದು. ನೀಟ್ ಕಷ್ಟ ಆತ. ನಿನ್ಗೆ ಎಷ್ಟು ಮಾಡಿದ್ದೆ ನೀನು? 620. ಚಲೋ ಮಾಡಿ. ಯಾವ ಕಾಲೇಜಲ್ಲಿ ಓದೋದು? ಹಾಂ, ಎಕ್ಸ್ಪರ್ಟಲ್ಲೇ ಅಲ್ಲಲ್ಲ, ಈಗ MBBS ಓದ್ತಾಯಿದ್ದೆ. MBBS 13. ಇದು ಅಡುಗೆ ಮನೆನಾ? ಇಲ್ಲಿ ಅಡುಗೆ ಮನೆ. ಈ ಫಂಕ್ಷನ್ ಅಡುಗೆ ಮನೆ. ಕುಡಿಯೋ ತಂಬ್ಳಿನ ಹೆಂಗೆ? ಅಂತ ಕುಡಿಯೋದು ಅದು ಅಪ್ಪೆ ಹುಳಿ. ಎಂತ ಅಪ್ಪೆ ಹುಳಿ? ಮಾವಿನಕಾಯಿ ಇತ್ತ? ಮಾವಿನಕಾಯಿ. ಏನೋ ಜೋರು ಪಾಕ ಮಾಡ್ತಾ ಇದ್ರಿ. ಸಾಂಬಾರು ಕುದಿಸೋದಾ? ಸಂಜೆಗೆ ಹಾಳಪ್ಪಲ ಗಾಳಿ. ಇದೆಂತದು ಪನ್ನೀರ? ನಾ ಅಪ್ಪನ ಮನೆಗೂ ಬತ್ತಿದ್ರು ಅವ್ರು ಮುಂಚೆ ಎಲ್ಲ. ಎಷ್ಟು ವರ್ಷ ಆಯ್ತು ನಿಮಗೆ? ನನಗೆ 75 ಸ್ವಲ್ಪ